ನೋಡಿ ಸೇಡಿ ಮರಕ್ಕೆ ಎಣ್ಣೆಯನ್ನು ಈಗ ಅಲ್ಲಿ ಒಳಗಡೆ ಪೂಜೆ ಸಿದ್ಧತೆ ನಡೀತಾ ಇದೆ. ಇದಾದ ನಂತರ ಒಂದು ಪೂಜೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನೋಡಿ ಇವರು ಸೇಡಿಯನ್ನು ಕಟ್ತಾ ಇದ್ದಾರೆ ಇವಾಗ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಭಟ್ಕಳದಲ್ಲಿ ವಿಶೇಷವಾಗಿರುವಂತಹ ಸೇಡಿ ಮರದ ಜಾತ್ರೆ ನಾಳೆ ಒಂದು ಜಾತ್ರೆ ನಡೆಯುತ್ತೆ. ಇಲ್ಲಿ ಒಂದು ಸೇಡಿ ಮರದ ಆಟವನ್ನು ಆಡಿಸ್ತಾರೆ. ನಾಳೆ ಒಂದು ಸೇಡಿ ಮರದ ಜಾತ್ರೆಯ ಪ್ರಯುಕ್ತ ಇವತ್ತು ಈ ಒಂದು ಸೇಡಿ ಕಂಬವನ್ನು ಏರಿಸ್ತಾರೆ. ನೋಡಿ ಹಿಂದುಗಡೆ ಏನು ಕಾಣಿಸ್ತಾ ಇದೆ ಸೇಡಿ ಮರ. ಈ ಒಂದು ಮರದ ಮೇಲೆ ಇನ್ನೊಂದು ಅಡ್ಡಲಾಗಿರುವಂತಹ ಸೇಡಿ ಮರವನ್ನು ಏರಿಸ್ತಾರೆ. ಅದರ ಮೇಲೆ ನಾಳೆ ಈ ಒಂದು ಸೇಡಿ ಮರದ ಆಟವನ್ನು ಆಡಿಸ್ತಾರೆ. ನೋಡಿ ಇದೇ ಸೇಡಿ ಮರ. ಇಲ್ಲಿ ಏನು ಹರಕೆ ಹೊತ್ಕೊಂಡಿರ್ತಾರೆ ಭಕ್ತಾದಿಗಳು, ಆ ಹರಕೆಯನ್ನು ಈ ಒಂದು ಮೂಲಕ ಇಲ್ಲಿ ಹರಕೆಯನ್ನು ಕೊಡ್ತಾರೆ. ಈ ಒಂದು ದೇವಸ್ಥಾನದ ಸೇಡಿ ಮರಕ್ಕೆ ಒಂದು ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಆ ಒಂದು ಹರಕೆಯನ್ನು ಇದ್ರ ಮೂಲಕ ತೀರಿಸ್ತಾರೆ. ಈ ಒಂದು ದೇವಸ್ಥಾನ ಬಂದು ಸೇಡಬರಿ ಜಟಕಾ ಮಹಾಸತಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಹೆಬ್ಳೆ ಒಂದು ಗ್ರಾಮ. ಇದು ಭಟ್ಕಳ ತಾಲೂಕಿನ ಪ್ರಸಿದ್ಧವಾಗಿರುವಂತಹ ಸೇಡಿ ಮರ ಜಾತ್ರೆ ಅಂತ ಹೇಳಿದ್ರೆ ಇಲ್ಲಿ ನಡೆಯುವಂಥದ್ದು. ನೋಡಿ, ಹಾಗಾದರೆ ಈ ಒಂದು ಸೇಡಿ ಮರಕ್ಕೆ ಕಂಬವನ್ನು ಹೇಗೆ ಏರಿಸ್ತಾರೆ, ಅದರ ಒಂದು ವಿಶೇಷತೆ ಏನು, ಅದರ ಹಿನ್ನೆಲೆ ಏನು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೇವೆ ಕೊಡೋದಿಲ್ಲ, ಹೀಗೆ ಹೋದಾಗ ಸೇವೆ ಮಾಡ್ಕೊಂಡು ಬರೋ ಸಾಮಾನ್ಯ ಅಲ್ವ ಇದು. ಈ ಒಂದು ಸೇಡಿ ಮರದ ಒಂದು ಹರಕೆಯನ್ನು ಹೊತ್ತುಕೊಳ್ಳುವುದರ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಸೇಡಿ ಮರದ ಈ ಒಂದು ದೇವಸ್ಥಾನದ ವರ್ಗ ಅಂತ ಅಂದ್ಕೊಂಡವರು ಈ ಒಂದು ಸೇಡಿ ಮರಕ್ಕೆ ಹರಕೆಯನ್ನು ಜಾಸ್ತಿಯಾಗಿ ಇಟ್ಕೊಳ್ತಾರೆ. ಈ ಒಂದು ಸೇಡಿ ಮರಕ್ಕೆ ಹರಕೆ ಹೊತ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದು ಸಂತಾನ ಆಗದೇ ಇರುವಂಥವ್ರು ಈ ಒಂದು ಸೇಡಿ ಮರಕ್ಕೆ ಹರಕೆ ಹೊತ್ಕೊಂಡ್ರೆ ಸಂತಾನ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಪದೇ ಪದೇ ಸಂತಾನ ಹರಣ ಆಗ್ತಾ ಇದ್ರೆ ಅಂತ ಹೇಳಿದ್ರೆ, ಒಂದು ಗರ್ಭಿಣಿಯಾಗಿ ಅದು ತನ್ನಿಂದ ತಾನೇ ಹೋಗ್ತಾ ಇದ್ರೆ ಅದಕ್ಕೆ ಆ ಒಂದು ನಿರ್ಮೂಲನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಸೇಡಿ ಮರಕ್ಕೆ ಹರಕೆ ಹೊತ್ಕೊಂತಾರೆ. ಇನ್ನೊಂದು ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಈ ಒಂದು ವರ್ಗದವರು ಏನು ವರ್ಗಕ್ಕೆ ಈ ಒಂದು ದೇವಸ್ಥಾನದ ವರ್ಗಕ್ಕೆ ಸಂಬಂಧಪಟ್ಟವರು ಒಂದು ತಮ್ಮ ಮಕ್ಕಳು ಜನಿಸಿದಾಗ ಸಾಮಾನ್ಯವಾಗಿ ಇದಕ್ಕೆ ಹರಕೆಯನ್ನು ತೀರಿಸುವಂಥದ್ದು. ಇದೇ ಮೂಲ ಕಾರಣ. ಈ ಒಂದು ಸೇಡಿ ಮರಕ್ಕೆ ಹರಕೆಯನ್ನು ನೀಡುವುದಕ್ಕೆ ಇದೊಂದು ಮೂಲ ಕಾರಣವಾಗಿದೆ. ನೋಡಿ ಇದೇ ನೋಡಿ ಸೇಡಿ ಮರದ ಕಂಬ. ಇಲ್ಲಿ ನೋಡಿ, ಇದನ್ನು ಅಲ್ಲಿ ಆ ಒಂದು ಏನು ಅಲ್ಲಿ ಇದ್ದೆ ಕಂಬ, ಆ ಕಂಬದ ಮೇಲೆ ಹಾಕಿ ಆ ಕಡೆ ಈ ಕಡೆ ಹಗ್ಗ ಕಟ್ಟು ಈ ಒಂದು ಹರಕೆಯನ್ನು ಕೊಡ್ತಾರೆ. ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ನೋಡಿ. ಇದೊಂದೇ ಕಂಬ ನೋಡಿ, ಬಂತು ನೋಡಿ ಕಂಬ ತಗೊಬಂದು ನೋಡಿ ಎಷ್ಟು ಜನ ಹಿಡಿದಿದ್ದಾರೆ. ಹೋಗ್ರು ಮುಂದೆ ಅಲ್ಲಿ ಕಾರ್ ಡಿಕ್ಕಿ ಒಳಗೆ ಹಾಕೋದಿ. ಹೋಗುರ ನೋಡಿ. ಇವಾಗ ಒಂದು ಕಂಬವನ್ನು ತೆಗೆದುಕೊಂಡು ಬಂದರು. ಸೇಡಿ ಮರ ಮೇಲೆ ಏರಿಸುವಂಥ ಕಂಬ ಇದು. ನೋಡಿ ನೋಡಿ ಹಳೆಯವರೆಲ್ಲ ಹಿಡ್ದಿದ್ದಾರೆ ಪಾಪ. ಎಲ್ಲಿ ಹಿಡಿದು ಇವಾಗ ನೋಡಿ. ಈಗ ಏನು ಅದನ್ನು ಹಿಡಿಯೋದಕ್ಕಿಲ್ಲ ನೋಡಿ, ಕಂಬವನ್ನು ತಗೊಂಡ್ಕೊಂಡು ಬರ್ತಾ ಇದ್ದಾರೆ. ಸಾಕು ಕಡಿಮೆ ತಪ್ಪ ರಗಳೆ ಆಗ್ತದೆ ನೋಡಿ. ಇದು ಕಳೆದ ಬಾರಿ ಹಚ್ಚಿರುವಂತಹ ಸೇಡಿ. ಇವಾಗ ಇದನ್ನ ಚೆನ್ನಾಗಿ ತೊಳಿತಾರೆ ನೋಡಿ. ದೇವಸ್ಥಾನದ ದಕ್ಷಿಣ ದ್ವಾರ ಇದಾ? ದೇವಸ್ಥಾನದ ದಕ್ಷಿಣ ದ್ವಾರ. ದೇವಸ್ಥಾನದ ದಕ್ಷಿಣ ದ್ವಾರ ಅಂತ ನೋಡಿ. ಈ ಒಂದು ಸೇಡಿ ಮರ ಇದೆ. ಯಾವುದೇ ಒಂದು ಪೂಜೆ ಪುರಸ್ಕಾರ ಆಗೋದು ಕೂಡ ಇದೇ ದ್ವಾರದಿಂದ ಹೋಗೋದು. ವಾರ್ಷಿಕವಾಗಿ ಒಂದು ದಿವಸ ಮಾತ್ರ ಇದನ್ನು ಪೂರ್ವದಿಂದ ಬಾಗಿಲು ತೆಗಿತಾರೆ. ಅದರವರೆಗೆ ಪೂರ್ವದಿಂದ ಮತ್ತೆ ಪೂಜೆ ಮಾಡಲಿಕ್ಕೆ ಬಾಗಿಲು ತೆಗಿಲಿಕ್ಕಿಲ್ಲ. ನಾಳೆ ಮಾತ್ರ. ಅದರ ನಂತರ ಬಂದೆ
ನೋಡಿ ಈ ಒಂದು ಸೇಡಿ ಮರದ ಒಂದು ಅಡ್ಡ ಹಾಕುವಂತಹ ಕಂಬವನ್ನು ತೊಳೆಯೋದಕ್ಕೆ ಇಲ್ಲೊಂದು ಕೆರೆಯಿಂದ ನೀರನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ದಾರಿ ಒಂದು ಸ್ವಲ್ಪ ಇಕ್ಕಟ್ಟಾಗಿದೆ. ಅದಕ್ಕೆ ಆ ಒಂದು ಸೇಡಿ ಮರದ ಕಂಬವನ್ನು ಮೊದಲು ಇಲ್ಲಿ ತಂದು ಆ ಒಂದು ಸೇಡಿ ಮರದ ಕಂಬವನ್ನು ಕೆರೆಯಲ್ಲಿ ಮುಳಿಸಿ ತೆಗೆದುಕೊಂಡು ಹೋಗ್ತಿದ್ರಂತೆ. ಆದರೆ ಇವಾಗ ದಾರಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದಾನೇ ನೀರು ತಗೊಂಡೋಗಿ ಅಲ್ಲಿ ತೊಳಿತಾರೆ. ಆ ಒಂದು ಕೆರೆಯನ್ನು ನಿಮಗೆ ತೋರಿಸ್ತೀನಿ. ಹೌದಲ್ಲ, ನೋಡಿ ಕೆರೆ ನೀರು ತಗೊಂಡ್ಕೊಂಡು ಹೋಗೋಕ್ಕೆ ಹೋಗ್ತಾ ಇದ್ದೀವಿ. ಅವ್ರು ನೋಡಿ ಪಾಪ ಈಗ ಬಕೆಟ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ, ಅದನ್ನ ತಂದು ಮರ ತಂದು ಸಾಮಾನ ಪೂರ. ಹಾಂ ಹಾಂ, ಈಗ ಒಂದು ಬಕೆಟ್ ನೀರು ತಕೊಂಡು ಹೋಗಿ ಅಲ್ಲಿ ಹಾಕಿ ಬಾಕಿ ನೀರು ತೊಳಿತರು. ಹಾಂ ಹಾಂ ಹಾಂ, ನೋಡಿ ಕೆರೆ ಇದೆ. ಇದೇ ಕೆರೆನಾ? ಹೌದು, ಇದೇ ಕೆರೆ. ಯಾವ ತಲೆಗಳಿಂದ ಈ ನೀರು ಹಾಕ್ಬೇಕು ದೇವರಿಗೆ. ಅಲ್ಲ ಇದು ಕೆರೆ ಬರೀ ಜಟ್ಕ ಮಸ್ತ್ ಭಗವಂತ ಹೋಗೋರಾ ಯಾರಿಗೂ. ತಗಿಲ್ ತಕ ಮರ ನಮ್ಮ ಮ್ಯಾನ್ ಹತ್ತಲ್ಲಿ ಹೋಗುರ ಯಾರಿಗೂ ತಾಕೋಪ್ದೇ ರಾಗಳೆ ಅಲ್ಲ. ಅಲ್ಲಿ ಇಳ್ಕೋಬೇಕಿದು ಇಳ್ಗಡಿ ಹಾದಿ ಯಾವಾಗ ಹಾದಿ ಇಳ್ಗಡಿ. ಹಾಂ, ಅಲ್ಲ ಗಾಡಿ ಬಂದ್ಬೇಡ. ನೋಡಿ ಇವಾಗ ಕೆರೆ ನೀರು ತಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಅವರು ಒಂದು ಬಕೆಟ್ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೋಡಿ ದಾರಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇದೆ. ಮೊದಲು ಈ ಒಂದು ಕಂಬವನ್ನೇ ಅಲ್ಲಿ ತೆಗೆದುಕೊಂಡು ಹೋಗಿ ಆ ಕೆರೆಯಲ್ಲಿ ಮುಳುಗಿಸಿ ತರ್ತಿದ್ರಂತೆ. ಆದರೆ ಇವಾಗ ದಾರಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡಿ ಈ ಒಂದು ಸೇಡಿ ಮರದ ಕಂಬಕ್ಕೆ ಹಾಕುವಂಥ ಲಾಕ್ ಇಲ್ಲಿ ನೋಡಿ. ಇವಾಗ ಇದನ್ನು ತೊಳಿತಾರೆ. ನೋಡಿ ಇವಾಗ ಈ ಒಂದು ಸೇಡಿ ಮರದ ಕಂಬ ಇದು ಅಡ್ಡ ಹಾಕುವಂಥ ಕಂಬವನ್ನು ತೊಳಿತಾ ಇದ್ದಾರೆ. ತೊಳೆಯುವಂಥದ್ದು ಇಲ್ಲಿ ನೋಡಿ ಕಾಯಿ ಸಿಪ್ಪಿ ನೋಡಿ, ಇದರಲ್ಲೇ ತೊಳಿಬೇಕಿದು. ಅದಕ್ಕೆ ತೊಳಿ ಬೇರೆ ಅಂತ ಸಿಗ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಇವರು ಆಂಜನೇಯನ ಬಾವುಟವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಇವಾಗ ಕಟ್ಟಿದ್ದಾರೆ, ಇವಾಗ ಏರಿಸ್ತಾ ಇದ್ದಾರೆ. ಜೈ ಹನುಮಾನ್, ಜೈ ಶ್ರೀರಾಮ್. ಇದು ಮೇಲೆ ಹಾಕುದಾ ನೋಡಿ. ಒಂದು ಕ್ಯಾಪನ್ನು ಏಳಿಸ್ತಾರೆ ನೋಡಿ, ಎಂಥ ಟೆಕ್ನಿಕ್. ಕೆಳಗೆ ಹೋಗುದಿಲ್ವಾ? ನೋಡಿ ಈ ರೀತಿಯಾಗಿ ನಿಲ್ಲಿಸ್ಕೊಂತ ಈ ಸುತ್ತಲೂ ನಿಲ್ಲಿಸ್ತಾರೆ. ಹಾಗೆ ಈ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ. ಸೇಡಬರಿ ಜಟಕಾ ಮಹಾಸತಿ ದೇವಸ್ಥಾನ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಒಳಗಡೆ ಬರ್ತಾ ಇದ್ದಂಗೆ ಬ್ರಹ್ಮದೇವರು ಅಂತ ಹೇಳ್ಬಿಟ್ಟು ಈ ಒಂದು ಇದು ನೋಡಿ ಹುತ್ತ. ಹಾಗೆ ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ನೋಡಿ ಹತ್ತಿರದಿಂದ ತೋರಿಸ್ತೀನಿ. ಹಾಗೆ ಇಲ್ಲಿ ಈ ಕಡೆ ಬಂದರೆ ಇದಾ ದೇವ್ರದ್ದು. ಹಾಗೆ ಇಲ್ಲಿ ಬಂದರೆ
ನೋಡಿ ಹೆಬ್ಳೆ ಗ್ರಾಮದ ಆ ಒಂದು ಕುಟುಂಬದ ಎಲ್ಲ ಸದಸ್ಯರು ಇಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿದ್ದಾರೆ. ಇಲ್ಲಿ ನೋಡಿ ಇವಾಗ ಈ ಒಂದು ಶೇಡಿ ಮರದ ಆ ಒಂದು ಮೇಲೆ ಏರಿಸುವಂತಹ ಕಂಬವನ್ನು ಇಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದಾರೆ. ಹಾಗೆ ಅಲ್ಲಿ ಅದಕ್ಕೆ ಹಾಕುವಂಥ ಆ ಒಂದು ಏನು ಲಾಕ್ ಮಾಡ್ತಾರಲ್ಲ ಆ ಒಂದು ಇದನ್ನು ತೊಳಿತಾ ಇದ್ದಾರೆ. ಹಾಗೆ ಇದನ್ನೊಂದು ತೊಳೆಯೋದುಂಟು. ಅಲ್ಲೆಲ್ಲ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ ದೇವರ ಕಟ್ಟೆ ಅಂತ ಇದೆ. ಹಾಗೆ ಇಲ್ಲಿ ಪರಿವಾರ ದೇವರು ಅಂತ ಇದೆ ನೋಡಿ. ಹಾಗೆ ಇಲ್ಲಿ ಇದು ಕೂಡ ಪರಿವಾರ ದೇವರು ಅಂತ ಇದೆ ನೋಡಿ. ನೋಡಿ ಈ ಒಂದು ಕಂಬವನ್ನು ಏರಿಸುವ ಸಲುವಾಗಿ ಈ ಒಂದು ಕಂಬಕ್ಕೆ ಇಲ್ಲಿ ಹುರಿಯನ್ನು ಕಟ್ತಾ ಇದ್ದಾರೆ ನೋಡಿ. ನೋಡಿ ಇವಾಗ ಏಣಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೋಡಿ ಹೊಲೆ 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 ನೋಡಿ ಏರಿಸ್ತಾ ಇದ್ದಾರೆ. ಸೇಡಿ ಮರಕ್ಕೆ ಒಂದು ಏಣಿಯನ್ನು ಏರಿಸ್ತಾ ಇದ್ದಾರೆ, ಅದರ ಕಂಬವನ್ನು ಏರಿಸುವ ಸಲುವಾಗಿ. ನೋಡಿ ಆ ಕಡೆ ಒಂದು ಆಂಜನೇಯನ ಬಾವುಟವನ್ನು ಮೇಲೆ ಏರಿಸಿದ್ದಾರೆ ನೋಡಿ. ಇವಾಗಷ್ಟೇ ಏರಿಸಿದ್ರು ಅದು. ನೋಡಿ ಮೊದಲು ಈ ಒಂದು ಲಾಕ್ ಸೆಟ್ ಅನ್ನು ಕೊಳಿಸ್ತಾರೆ ನೋಡಿ ಬಳ್ಳಿ ಮೂಲಕ. ನೋಡಿ ಅಲ್ಲಿ ಫಸ್ಟ್ ಹೋಗೋದು ಇದು. ನೋಡಿ ಆಗೋಯ್ತು, ದೋಣಿ ಕಟ್ಟೋಣ. ಟೈಟ್ ಟೈಟ್ ಬಳ್ಳಿ ಟೈಟ್. ಕೆಳಗೆ ಬಿಡ ಹೊಲೆ ಹೋಗುರು ಹೋಗುರು ಹೋಗುರು. ಏಣಿ ಎಲ್ಲ ತಕ ಬರುದು ಬೇಡ. ಯೋಗೇಶ 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 ನೋಡಿ ಲಾಕ್ ಹಾಕೋದು. ನೋಡಿ ಮೊದಲನೇದಾಗಿ ಒಂದು ಲಾಕ್ ಅನ್ನ ಮೇಲ್ ಕಳಿಸಿ ಅದನ್ನ ಹಾಕಿದ್ದಾರೆ. ಇವಾಗ ಎರಡನೇ ಲಾಕ್ ಇವಾಗ ಮೇಲ್ ಕಳಿಸ್ತಾರೆ. ನೋಡಿ ಇದು ಇಲ್ಲಿದೆ ನೋಡಿ, ಇದು ಎರಡನೇ ಲಾಕ್. ಲಾಕ್ ಮಾಡಾಯ್ತು.
ಹೋಲಿ ಹೋಲಿ ಹೋಗುರ 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 ಭಾವ ಜಾಗ್ರತೆ ಭಾವ ಆಧಾರ್ ಮಾಡ್ಕಣಿ ನಂಬರ್ ನೋಡ್ಕೋ ಯೋಗೇಶ್ ಹೋಗುರ 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 ಕುತ್ತಿಗೆ ಮೇಲೆ ತಕೊಂಡ್ರಲ್ಲ ಇನ್ನೊಂದು ಸ್ವಲ್ಪ ಎತ್ತಿ ಬಾ ಸ್ವಲ್ಪ ಎತ್ತಬೇಕು ಹಾಂ ಲಾಕ್ ಆಯ್ತು ನೋಡಿ ನೋಡಿ ಲಾಕ್ ಬಿದ್ದೋಯ್ತು ಅಂತ ಹೇಳ್ಬಿಟ್ಟು ಇವಾಗ ಆ ಲಾಕನ್ನು ಹಾಕಿ ಕಳಿಸ್ಕೊಡ್ತಾ ನೋಡಿ ಇವಾಗ ಒಂದು ಸೇಡಿ ಮರದ ಕಂಬದ ಒಂದು ಮೇಲೆ ಏರಿಸುವಂತಹ ಕಂಬವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ನೋಡಿ ಅದನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಎಂತ ಕ್ಯಾಚ್ ಹೇಳಕ್ಕ ನೀವು ದಾರ್ಗುಡಿ ತಾಕ ಇಡ್ತೀರಲ್ಲ ಎಲ್ಲ ಲಾಕ್ ಸಿಸ್ಟಮ್ ಎಲ್ಲ ನೋಡಿ ಯೋಗೇಶ ಯೋಗೇಶ ಸ್ವಲ್ಪ ಮುಂದೋಡ ಯೋಗೇಶ ಅದು ಯೋಗೇಶ ಸ್ವಲ್ಪ ಮುಂದೋಡ ಅಂದೆ ನೋಡಿ ಇವಾಗ ಇಲ್ಲಿ ಸೇಡಿಯನ್ನು ಹಾಕಿದ್ದಾರೆ ನೋಡಿ ಶೇಡಿ ಹಾಕಾಯ್ತು ನೋಡಿ ಲಾಕ್ ನಿಮ್ಮ ತಲೆಯಾರ ನೀ ದುಡ್ಡು ಮೇಲೆ ಗಿಡ ಲಕ್ಷ್ಮಣ ಸರಿ ಇಡಿ ಸರಿ ಹಾಂ ಕಣ ಹಂಗೆ ಕತ್ರೆ ಹಂಗೆ ಶುಭ್ರ ಹೇಳ್ತಾನೆ ಮಾಧವ್ ಎಲ್ಲಿದ್ನಲ್ಲ ಮಾಧವ್ ನಾನು ಹಾಂ ಏ ಸರಿ ಆಯ್ತಾ ಸರಿ ಆಯ್ತಾ ಕಣ ಲಕ್ಷ್ಮಣ ಮಾಧವ್ ಹಾಕ ಮಾಧವ್ ಹಾಕ ಇಬ್ಬರು ಬನ್ನಿ ಇಬ್ಬರು ಬನ್ನಿ ಬನ್ನಿ ಮಾಡ್ತಾರೆ ಎಲ್ಲರೂ ಕೈ ಹೋಗಲ್ಲ ಅದಕ್ಕೆ ನಿಂತಾನೆ ಮಾಧವ್ ಇದಲ್ಲ ಹಾಕೋದಲ್ಲ ಇದಕ್ಕೆ ಬರ್ಬೇಕಾ ಎಲ್ಲಿ ಕಡೆ ಗುರಿ ಕಟ್ಟುವ ಬಿಡು
ಕಡೆ ಗುರಿ ಕಟ್ಟಬೇಕು ನೋಡಿ, ಎರಡು ಸಲ ಬಿಚ್ಚಿ ಮೂರನೇ ಸಲ ಕಟ್ತಾ ಇದ್ದಾರೆ. ಒಂದು ಇಲ್ಲಿ ಬರ್ತದಲ್ಲ, ಒಂದು ಇಲ್ಲಿ ಬರ್ತದೆ. ಇಲ್ಲಿ ಡಿಸ್ಟೆನ್ಸ್ ಬೇಕಲ್ವಾ, ಆ ಡಿಸ್ಟೆನ್ಸ್ ಜಾಸ್ತಿ ಬೇಕು. ನೋಡ್ರಿ ಗೊತ್ತಾಗ್ಬೇಕು. ಈ ಕಡೆ ಒಂದು ಬಳ್ಳಿ ಕಟ್ಟಿದ್ದಾರೆ ನೋಡಿ, ಈ ಕಡೆ ಇನ್ನೊಂದು ಕಟ್ಟಿದ್ದಾರೆ. ಎರಡೂ ಕಡೆ ಹಗ್ಗವನ್ನ ಕಟ್ಟಿದ್ದಾರೆ ಈ ರೀತಿಯಾಗಿ ನೋಡಿ. ಇದಕ್ಕೂ ಕೂಡ ಇಲ್ಲಿ ಸೇಡಿಯನ್ನು ಹಾಕಿದ್ದಾರೆ. ಇಲ್ಲಿ ಹೆಬ್ಳೆ ಗ್ರಾಮದ ಎಲ್ಲ ಸದಸ್ಯರು ಕೂಡ ಇಲ್ಲಿ ಇದ್ದಾರೆ ನೋಡಿ. ಈಗ ಸೇಡಿ ಮರದ ರಕ್ಷಣಾ ಕವಚ ಅಂತೆ ನೋಡಿ, ಎಣ್ಣೆ ಹೊತ್ತಾ ಇದ್ದಾರೆ. ಇದು ನೋಡಿ, ಇಂಥ ಒಂದು ಸನ್ನಿವೇಶನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂತಕಂದ್ರೆ ಎಲ್ಲ ಗ್ರಾಮದ ಎಲ್ಲ ಸದಸ್ಯರು ಸೇರಿ ಒಂದು ದೇವಸ್ಥಾನದ ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ. ಇವಾಗ ಸೇಡಿ ಮರದ ಕಂಬಕ್ಕೆ ಮೇಲೆ ಏರಿಸುವಂತಹ ಕಂಬಕ್ಕೆ ಹಗ್ಗವನ್ನು ಕಟ್ಟಿ, ಎರಡು ಕಡೆ ಹಗ್ಗವನ್ನು ಕಟ್ಟಿದ್ದಾರೆ. ಈಗ ಅಲ್ಲಿ ಮೇಲೆ ಏರಿಸ್ತಾರೆ ಈ ಒಂದು ಸೇಡಿ ಮರದ ಕಂಬವನ್ನು. ನೋಡಿ, ಇವಾಗ ಮಾವಿನ ಟೊಂಕೆಯನ್ನು ಕಟ್ತಾರೆ. ಹಾಗೆ ದೇವಸ್ಥಾನದಿಂದ ಬಂದಂತಹ ಒಂದು ಸಿಂಗಾರ ಕಟ್ಟು. ಹೌದಾ ನೋಡಿ, ಪೂಜಾರಿ ಕುಟುಂಬದಿಂದ ಬಂದಂತಹ ಒಂದು ಸಿಂಗಾರ ಕೊನೆ. ಎರಡು ಕಡೆ ಎರಡು ಕಡೆ ಸಿಂಗಾರ. ನೋಡಿ, ಈ ಒಂದು ಸೇಡಿ ಮರದ ಕಂಬಕ್ಕೆ ಎರಡು ಕಡೆ ಹೂವನ್ನ ಸಿಂಗಾರನ್ನ ಕಟ್ತಾರೆ. ಒಂದು ಸಿಂಗಾರ ಪೂಜಾರಿಯವರ ಕುಟುಂಬದಿಂದ ತಂದಂತಹ ಒಂದು ಸಿಂಗಾರವನ್ನು, ಹಾಗೆ ದೇವಸ್ಥಾನದಿಂದ ಒಂದು ಸಿಂಗಾರವನ್ನು ತೆಗೆದುಕೊಂಡು ಈ ಎರಡು ಕಂಬದ ತುದಿಗಳಿಗೆ ಕಟ್ತಾರೆ ನೋಡಿ. ಸಿಂಗರ್ ಸಾಕು ಕಡಿಬೇಕು, ಸಿಂಗರ್ ಹಾಕ. ಈಗ ಅಲ್ಲಿ ವಯಸ್ಸು ದಪ್ಪ ಆಗ್ತದೆ, ಕಡಿ ಈ ಒಂದು ಹೂವನ್ನ ಇಲ್ಲಿ ಕಟ್ಟಾದ ಮೇಲೆ, ಈ ಒಂದು ಸಿಂಗಾರನ್ನ ಎರಡು ಕಡೆ ಕಟ್ಟಾದ ಮೇಲೆ ಈ ಒಂದು ಕಂಬವನ್ನ ಅಲ್ಲಿ ಮೇಲೆ ಏರಿಸ್ತಾರೆ ನೋಡಿ. ನೋಡಿ, ಇಲ್ಲಿ ಸಂಪೂರ್ಣವಾದ ಎಲ್ಲ ಒಂದು ಬಳ್ಳಿಯನ್ನ ಕಟ್ಟದವ್ರು ಇವರೇ ನೋಡಿ. ಇದು ಸಿಂಗಾರ ಒಂದು ಪೂಜಾರಿ ಅವ್ರ ಕುಟುಂಬದ. ಇವಾಗ ಸ್ವಲ್ಪನೇ ಸ್ವಲ್ಪ ಅಷ್ಟೇ ಸಿಂಗಾರವನ್ನು ಕಟ್ಟಿದ್ದಾರೆ. ಈ ಕಡೆ ಆನಂತರ ಇಲ್ಲಿನ ಏರ್ಸಿ ಆದ ಮೇಲೆ ಇದಕ್ಕೆ ಇನ್ನಷ್ಟು ಸಿಂಗಾರವನ್ನ ಕಟ್ಟಿ ನೋಡಿ. ಈ ಒಂದು ಸೇಡಿ ಮರದ ಕಂಬಕ್ಕೆ ಸಿಂಗಾರವನ್ನ ಜಾಸ್ತಿ ಕಟ್ಟಿದಟ್ಟು ಚಂದ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಷ್ಟು ಸಿಂಗಾರವನ್ನು ಕಟ್ಟಿದ್ದಾರೆ. ಇದು ಮುಂಬದಿ ಎರಡು ಕಡೆ ಕಟ್ಟಿದ್ದಾರೆ. ಒಂದು ಕಡೆ ಸ್ವಲ್ಪ ಕಟ್ಟಿದ್ದಾರೆ, ಆನಂತರ ಕೆಳಗೆ ತೆಗೆದುಕೊಂಡು ಕಟ್ತಾರಂತೆ. ಇಲ್ಲಿ ಮೇಲೆ ಏರಿಸುವಲ್ಲರಿಗೆ ಇಲ್ಲಿ ಕಟ್ಟಿರುವಂತ ಸಿಂಗಾರ ನೋಡಿ. ನೋಡಿ, ಇದನ್ನ ಯಾವ ರೀತಿ ಏರಿಸ್ತಾರಂತ ಹೇಳಿದ್ರೆ, ಒಂದು ಕಡೆ ಬಳ್ಳಿನ ಈ ಕಡೆ ಕೊಟ್ರು ನೋಡಿ, ಈ ಕಡೆ ಒಂದು ಬಳ್ಳಿನ ಈಗ ಕೊಟ್ರು. ಈಗ ಆ ಕಡೆ ಬಳ್ಳಿನೂ ಕೂಡ ಕೊಡ್ತಾರೆ. ಆ ಕಡೆ ಬಳ್ಳಿನ ಈ ಕಡೆ ರಾಕೆಟ್ ಹೋಗ್ತಾ ಇದೆ ನೋಡಿ. ಇವಾಗ ಬಳ್ಳಿಯನ್ನ ಮೇನ್ ಕೊಟ್ಟಿದ್ದಾರೆ. ಇಲ್ಲಿಂದ ಕೊಡಿ,
ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾವ ರೀತಿಯಾಗಿ ಈ ಒಂದು ಕಂಬವನ್ನು ಮೇಲೆ ಏರಿಸಬೇಕು ಅಂತ ಹೇಳಿಬಿಟ್ಟು. ಅಂದರೆ ಹಿಂದಿನ ವರ್ಷ ಈ ಯಾವ ರೀತಿ ಏರಿಸಿದ್ರು ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಬಂದಿರುವಂಥ ಸಾಕಷ್ಟು ಜನ ಗ್ರಾಮಸ್ಥರಲ್ಲಿ ಸಲಹೆಯನ್ನು ತೆಗೆದುಕೊಂಡು ಈ ಒಂದು ಕಂಬವನ್ನು ಮೇಲೆ ಏರಿಸ್ತಾರೆ. ನೋಡಿ ಸೇಡಿ ಮರದ ಕಂಬವನ್ನ ಮೇಲೆ ಏರಿಸ್ತಾ ಇದ್ದಾರೆ ನೋಡಿ. ಖಾಲಿ ಆಧಾರ ಮಾತು ಎತ್ಕೊಡಿ ಸಾಕು. ನೋಡಿ ಅಲ್ಲಿ ಒಂದು ಲಾಕ್ ಒಳಗೆ ಹಾಕಿದ್ರು ನೋಡಿ. ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಈ ಒಂದು ಸೇಡಿ ಮರದ ಕಂಬವನ್ನು ಏರಿಸೋದು. ಟೈಟ್ ಮಾಡಬೇಡಿ. ಬಾಬಾ ಕುತ್ಗಿ ತಪ್ಸ್ಕಣಿ ಬಾವ್. ಕೈ ನೋಡಿ ಎಷ್ಟು ಕಷ್ಟ ಇದೆ ನೋಡಿ. ಈ ಲಾಕ್ ಅನ್ನ ಕೊಡ್ಸೋದು ಎಷ್ಟು ಕಷ್ಟ ಇದೆ ನೋಡಿ. ಇವಾಗ ಲಾಕ್ ನೋಡಿ ಸಕ್ಸಸ್. ಇವಾಗ ಸೇಡಿ ಮರದ ಕಂಬ ಸಂಪೂರ್ಣವಾಗಿ ಕೂರಿಸಿದ್ದಾರೆ. ಈಗ ಅದೊಂದು ಗಾಲಿಯನ್ನು ಹಾಕಿ ಲಾಕ್ ಮಾಡಿದ್ರೆ ಆಯ್ತು ನೋಡಿ. ಕೊಡ್ತಾ ಇದ್ದಾರೆ ನೋಡಿ. ಹಿಂದೆ ಮುಂದೆ ಮಾಡ್ಬೇಕು ಹಾಗೆ
ನೋಡಿ ಕೀಲಿ ಹಾಕ್ತಾ ಇದ್ದಾರೆ ಇವಾಗ. ಸುಮಾರು ಒಂದು 2 ಇಂಚ್ ಈಚೆ ಬರ್ಬೋದು. 2 ಇಂಚು ಈಚೆ ಬರ್ಬೋದು. ಚೂರು ಬರ್ಬೇಕು ಮತ್ತೆ ನೋಡಿ ಸುಬ್ಬೆ ನೋಡಿ ಇಲ್ಲ ಮತ್ತೆ ಚೂರು ಬರ್ಬೇಕು. ಕಿಲೋ ಹಾಕನೆ ಮಾರ್ರೆ. ನೋಡಿ ಕಷ್ಟ ಆಗ್ತಾ ಇದೆ. ನೋಡಿ ಇವಾಗ ಕೀಲಿ ಹಾಕ್ತಾರೆ. ನನ್ನ ಬದಿಗೆ ಬರಲಿ, ನನ್ನ ಬದಿಗೆ ಕೆಳಗೆ ಹಾತದ ಜಾಸ್ತಿ 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 ತಿರ್ತು ತಿರ್ತು ಅಲ್ಲ ನಿನ್ ಬೈತಾಗ ನೀನ್ ಕಾಲು ಬೈ ತಗೊಂಬಂತಿ ನನ್ನ ನಿನ್ನ ಬೈ ತಗೊಂಡ್ಬೇಕಮ್ಮ. ನೋಡಿ ಇವಾಗ ಸಂಪೂರ್ಣವಾಗಿ ಈ ಒಂದು ಸೇಡಿ ಮರದ ಕಂಬವನ್ನು ಹಾಕಿದ್ದಾರೆ. ನೋಡಿ ಇಲ್ಲಿ ಜಲಕನ್ಯೆ ಅಂತ ಒಂದು ದೇವರಿದೆ. ಅಲ್ಲಿ ಹೋಗಿ ಎಣ್ಣೆಯನ್ನು ಉದ್ದಿ ಬರುವಂಥದ್ದು. ಹಾಗೆ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಶಿಕಾರಿಗೆ ಹೋಗುತ್ತದೆ, ಅಂದರೆ ಮೀನುಗಾರಿಕೆಗೆ ಇಲ್ಲೇ ಬಂದು ಒಂದು ಪೂಜೆಯನ್ನು ಸಲ್ಲಿಸಿ ಮೀನುಗಾರಿಕೆಗೆ ತೆರಳುತ್ತಾರೆ ಅಂತ ಹೇಳ್ತಾರೆ. ನೋಡಿ ಕೀಳುವರ್ಗ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಇದೆ. ಜಲಕನ್ಯೆ ಅಂದರೆ ಇವಾಗ ಇಲ್ಲಿಂದ ಅವ್ರು ಹೇಳಿದ್ರಲ್ಲ ಪೂಜೆ ಎಲ್ಲ ಸಲ್ಲಿಸಿ ಇದಕ್ಕೆ ಹೋಗ್ತಾರೆ ಮೀನುಗಾರಿಕೆಗೆ. ಇಲ್ಲಿಂದ ಪೂಜೆ ಇವಾಗ ಬೋಟಿಂದ ಬರ್ತಾರಲ್ಲ ಇವಾಗ ಲಾಸ್ಟ್ ಮಳೆಗಾಲದಲ್ಲಿ, ಅವಾಗ ನೆಕ್ಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಪೂಜೆ ಕೊಟ್ಟು ಹೋಗ್ತಾರೆ. 1994 ಈ ಒಂದು ಜಲಕನ್ಯೆ ಕಲ್ಲನ್ನು ಇದು ಸ್ಥಾಪನೆ ಮಾಡಲಾಗಿದೆ. ನೋಡಿ ಇದೆರಡು ಬೇಟೆವೀರನ ಇದೆ, ಬೇಟೆವೀರ ಎಲ್ಲ ಇದು ಬಂತು. ನೋಡಿ ಬಟ್ಟೆಯಿಂದ ಸಂಪೂರ್ಣವಾಗಿ ಈ ಒಂದು ಕಲ್ಲು ಎಣ್ಣೆಯನ್ನು ಉತ್ತಾ ಇದ್ದಾರೆ. ನೋಡಿ ಇಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳು ಬಂದಿದ್ದಾವೆ.
ನೋಡಿ, ನಾಳೆ ಜಾತ್ರಾ ಪ್ರಯುಕ್ತ ಒಂದು ಸೇಡಿ ಮರದ ಜಾತ್ರೆಯ ಪ್ರಯುಕ್ತ ಇಲ್ಲಿ ಬಂದಿರುವಂಥ ಅಂಗಡಿ ಮುಂಗಟ್ಟುಗಳು, ಹಾಗೆ ಒಂದು ದೇವಸ್ಥಾನದ ಆವರಣ, ಹಾಗೆ ಇಲ್ಲಿ ಹಾರ್ತಾ ಇರುವಂಥ ಹನುಮಧ್ವಜ. ಜೈ ಶ್ರೀರಾಮ್. ನೋಡಿ, ಸಂಪೂರ್ಣವಾಗಿ ಸೇಡಿ ಮರದ ಕಂಬಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದಾರೆ ನೋಡಿ. ಹಾಗೆ ಒಂದು ದೇವಸ್ಥಾನದ ಆವರಣದ ಸುತ್ತ ಈ ರೀತಿಯಾಗಿ ರೋಪ್ಗಳನ್ನು ಇಟ್ಟಿದ್ದಾರೆ. ನಾಳೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಎಲ್ಲ ಒಂದು ಸಕಲ ಸಿದ್ಧತೆಯನ್ನು ಮಾಡಿಟ್ಟಿರ್ತಾರೆ ಇಲ್ಲೊಂದು ಗ್ರಾಮಸ್ಥರು ನೋಡಿ. ನಮಸ್ಕಾರ, ತಮ್ಮ ಹೆಸರು? FK ಮೊಗೇರ್ ಅಂತೇಳಿ, ಈ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರ. ಹಾಗೆ ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು ಅಂತ, ಎಷ್ಟು ವರ್ಷ ಆಯಿತು ಏನು ಅಂತ? ಈ ದೇವಸ್ಥಾನಕ್ಕೆ ಸಾಧಾರಣ 300 ವರ್ಷದ ಇತಿಹಾಸ ಇದೆ. 300 ವರ್ಷಗಳ ಇತಿಹಾಸ, 400 ವರ್ಷ ಆಗ್ಬೋದು. ಇದಕ್ಕೆ ಚಿತ್ರಾಪುರ ಗುರುಗಳಾದಂಥ ಸಜ್ಜೋಜಾತ ಶಂಕರಾಚಾರ್ಯ ಸ್ವಾಮೀಜಿಯವರ ಒಂದು ಕೃಪಾಶ್ರಯವಾದ ಇದೆ, ಅವರ ನೇತೃತ್ವ ಇದೆ ಇದಕ್ಕೆ. ಅಂದರೆ ಇವಾಗ ಈ ಒಂದು ಸೇಡಿ ಮರ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ, ಅದು ಯಾವ ರೀತಿ, ಅದ್ರ ಹಿನ್ನೆಲೆ ಏನಾದರೂ ಸ್ವಲ್ಪ? ಈ ಸೇಡಿ ಮರ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಈ ಭಾಗದಲ್ಲಿ, ಈ ಗ್ರಾಮದಲ್ಲಿ ಅಥವಾ ಇಲ್ಲಿ ನಡ್ಕೊಳ್ಳುವಂಥವ್ರು ವರ್ಗಸ್ಥರು ಅಂತ ಹೇಳ್ತೇವೆ. ಕೆಲವು ವರ್ಗದವರಿದ್ದಾರೆ, ಏನು ಕೇಳಿದ್ರೆ ಅವರ ಕುಟುಂಬದ ಹಿಂದಿನಿಂದ ಪೂರ್ವದ ಕಾಲದಿಂದಲೂ ಇಲ್ಲಿ ಮಾಸತಿಗೆ ಜಟಿಗೆ ನಡ್ಕೊಬಂದಂಥದ್ದು ಇದ್ದಾರೆ. ಅವರು ಯಾವುದೇ ಮನೆಯಲ್ಲಿ ಮಕ್ಕಳು ಹುಟ್ಟರೆ ಆ ಮಕ್ಕಳನ್ನು ಇಲ್ಲಿ ಸೇಡಿ ಆಡಿಸೋದು ಅಂತ ಒಂದು ನಿಯಮ ಇದೆ ಹಿಂದಿನ ಪುರಾತನ ಕಾಲದಿಂದಲೂ. ಅದಕ್ಕಾಗಿ ಈ ಒಂದು ಸೇಡಿ ಮರ ಸೇವೆಯನ್ನು ಮಾಡ್ತಾರೆ. ಅದೇ ಅವರ ಸಂತತಿ ಒಂದು ಅಭಿವೃದ್ಧಿ ಆಗೋದಿಲ್ಲ, ಹೀಗೆ ಅದು ಸಲುವಾಗಿ ಅದನ್ನು ಮಾಡ್ತಾರೆ. ಮತ್ತೆ ಈ ಒಂದು ದೇವಸ್ಥಾನದ ಪೂಜಾ ವರ್ಗ ಯಾವ ರೀತಿ ಅಂದರೆ? ಪೂಜಾ ವರ್ಗ ದೇವಡಿಗ ಸಮಾಜದವರು ಪೂಜೆ ಮಾಡ್ತಾರೆ. ಇದಕ್ಕೆ ಒಂದು ಹಿಂದೆ ಪೂರ್ವ ಕಾಲದಲ್ಲೇ ರಾಜಮನೆತನದ ಕಾಲದಾಗ ಇವರನ್ನು ಕೇರಳದಿಂದ ಕರ್ಕೊಬಂದು ಇಲ್ಲಿ ಅವ್ರಿಗೆ ಪೂಜಾರಿ ಅಂತ ನೇಮಿಸಿ ಇಲ್ಲಿ ಅವ್ರಿಗೆ ಜಾಗ ಎಲ್ಲ, ಆಸ್ತಿ ಮನೆ ಎಲ್ಲ ಕೊಟ್ಟು ಇಲ್ಲಿ ಉಳಿಸಿದ್ದಾರೆ. ಅಂದರೆ ಅಲ್ಲಿ ಆ ಒಂದು ಮೂಲದಿಂದ ಕರೆದುಕೊಂಡು ಬಂದು ಈ ಒಂದು ದೇವಸ್ಥಾನಕ್ಕೆ ನಡೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು, ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಇಲ್ಲೇ ಒಂದು ಜಾಗವನ್ನೆಲ್ಲ ನೆಲೆ ನಿಲ್ಲಿಸಿದ್ದಾರೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಏನಾದರೂ ಬಂದಂಥ ಭಕ್ತಾದಿಗಳು ಅವರ ಸೇವೆಗಳನ್ನೆಲ್ಲ ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಮತ್ತು ಅವರಿಗೆ ಇಲ್ಲಿ ಭಕ್ತರು ಎಲ್ಲಿಯವರು ಎಲ್ಲ ಇದ್ದಾರೆ ಅಂತ ಕೇಳಿದರೆ, ಚಿತ್ರಾಪುರ ಮಠಕ್ಕೆ ಸಂಬಂಧಪಟ್ಟಂತಹ ಈ ಹವಿಕ್ ಇದ್ದಾರಲ್ಲ, ಅವರೆಲ್ಲ ಇಲ್ಲ, ಅವ್ರ ವರ್ಗಸ್ಥಳ ಇದು. ಅವರೆಲ್ಲ ಬರ್ತಾರೆ, ಬಾಂಬೆ, ಮಡ್ರಾಸ್, ಗೋವಾ ಮತ್ತು ಕಲ್ಕತ್ತಾ ಮತ್ತು ಇಲ್ಲೂ ವಗೇರೆ ಎಲ್ಲೇನು ಬೇರೆ ಬೇರೆ ರಾಷ್ಟ್ರದಲ್ಲಿದ್ದಾರೆ, ಅಮೇರಿಕ ಎಲ್ಲಿದ್ದರು, ವರ್ಷಕ್ಕೊಂದು ಸಲ ಬಂದು ಇಲ್ಲಿ ಪೂಜೆ ಕೊಟ್ಟು ಹೋಗ್ತಾರೆ. ಹಾಗೆ ಈ ಒಂದು ದೇವಸ್ಥಾನದ ಈಗ ಹೆಬ್ಬಳೆ ಗ್ರಾಮಸ್ಥರಿಂದ ಒಂದು ಎಲ್ಲ ಗ್ರಾಮದ ಎಲ್ಲ ಒಂದು ಸದಸ್ಯರು ಬಂದು ಇಲ್ಲಿ ಸ್ಥಳೀಯರು ಬಂದು ಕೆಲಸವನ್ನು ನಿರ್ವಹಿಸ್ತಾರೆ. ಅವ್ರಿಗೆ ಏನಾದರೂ ಒಂದು ಅವರಿಂದ ಏನು ಕೇಳಿದ್ರೆ, ಇದು ನಾವು ಇಲ್ಲೇ ಆಡಳಿತ ನಡೆಸಬೇಕು, ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ 3 ಸಮಾಜ ಇದೆ. ಒಂದು ದೇವಡಿಗ, ಮೊಗೇರ, ನಾಮದಾರಿ ಅಂತ 3 ಸಮಾಜ ಇದೆ. ಎಲ್ಲ ಒಂದು ಸಮಾಜದವರು ಸೇರಿ ಈಗ ಕಮಿಟಿಯಲ್ಲೂ ಹಾಗೆಯೇ ಮೊಗೇರ್ ಸಮಾಜದಿಂದ 3 ಜನ, ನಾಮದಾರಿ ಸಮಾಜದಿಂದ 3 ಜನ, ದೇವಡಿಗ ಸಮಾಜದಿಂದ 3 ಜನ ಮೆಂಬರ್ಸ್ ಇದ್ದಾರೆ. ಅವರು ಅಧಿಕಾರ ಅವಧಿ 3 ವರ್ಷದವರೆಗೆ ಅವರು ಅಧಿಕಾರಿ ಅವಧಿ ಇರ್ತದೆ. ಇದರೊಳಗೆ ನಮ್ಮ ದೇವಸ್ಥಾನದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದನ್ನೆಲ್ಲ ಚರ್ಚೆ ಮಾಡಿ ಕಮಿಟಿ ಗ್ರಾಮದ ಸಾರ್ವಜನಿಕ ಸಭೆ ಕರೆದು ಅವ್ರ ಹತ್ರ ಕೇಳಿ, ಇಲ್ಲ ಆಗುವಂಥ ವಿಷಯ ಅವ್ರ ಅಥವಾ ಏನಾದ್ರು ಒಂದು ನಜರಿ ತರ್ತಾರೆ, ನಮಗಿಲ್ಲ ಈ ದೇವಸ್ಥಾನದಲ್ಲಿ ಈ ಅಭಿವೃದ್ಧಿ ಆಗಬೇಕು ಅಥವಾ ಈ ಗ್ರಾಮದಲ್ಲಿ ಇದಾಗಬೇಕು ಅಂತ ಹೇಳ್ತಾರೆ. ಅದು ಮಾಡಿದಾಗ ಅದನ್ನು ನಾವು ಕಾರ್ಯರೂಪಕ್ಕೆ ತರುವ ಪ್ರಯತ್ನವನ್ನು ಅಭಿವೃದ್ಧಿ ಸಮಿತಿಯವರು ಮಾಡ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ 66 ಸ್ಥಳಗಳು, ಪರಿವಾರ ಸ್ಥಳಗಳಿದೆ. ಅಂದರೆ ಪರಿವಾರ ಕುಟುಂಬ ಅಲ್ಲ, ದೇವಸ್ಥಾನ ಇದೆಯಲ್ಲ, 66 ಇದೆ. ನಾವು ಒಂದು 7 ದಿವಸ ಮೊದಲೇ ಚೆರು ಹಾಕೋದು ಅಂತ ಒಂದು ಸಿಸ್ಟಮ್ ಇದೆ. ಹೌದು,
ದೇವಸ್ಥಾನ ವತಿಯಿಂದ ಹಾಕೋದಿದೆ. ಅಲ್ಲಿಂದ ಜಾತ್ರೆ ಪ್ರಾರಂಭ. ಏನು ಚೆರು ಯಾವುದು ಇವಾಗ ನಾಳೆ ಏನು ಸೇಡಿ ಮರ ಜಾತ್ರೆ ಅಂತ ಮಾಡ್ತೀರಾ, ಅದು 7 ದಿವಸಗಳ ಹಿಂದೆನೆ ಅಲ್ಲಿಂದ ಪ್ರಾರಂಭ ಆಗಿದೆ. ಆವಾಗ ಈ 66 ಸ್ಥಳಗಳಿಗೆ ಚೆರು ಇದೆಯಲ್ಲ, ಚೆರು ಗೊತ್ತಾಗುತ್ತೆ, ಆ ಚೆರುವನ್ನು ಮಾಡಿ ಮತ್ತು ಈ ಪಾತ್ರೆ ಇದು ಪೂಜಾರಿ ಇದ್ದಾರಲ್ಲ ಅವರು ಮೇಲೆ ಭಾರ ಬರ್ತದೆ. ಭಾರ ಬಂದು ಅವರನ್ನು ಕರ್ಕೊಂಡೋಗಿ 66 ಕ್ಷೇತ್ರಗಳಿಗೂ ಈ ಚೆರುವನ್ನು ಹಾಕಿ ಬರ್ತಾರೆ. ಆ ಚೆರುವನ್ನು ಈಗ ಮತ್ತೆ ಇಲ್ಲಿ ಏನಾದರೂ ಮಡಿ ಉಡಿಸುವವರು, ಚೆರುವನ್ನು ತರುವಂಥವ್ರು ಯಾರಾದರೂ ಇದ್ದಾರೆ. ಅದಕ್ಕೆ ಈ ಚೆರು ಸಾಮಾನವನ್ನು ತಯಾರು ಮಾಡೋರು ಕುಕ್ಕನೀರು, ಪಕ್ಕದ ಒಂದು ಊರಿದೆ ಕುಕ್ಕನೀರು ಅಂತೇಳಿ, ಆ ಗ್ರಾಮದವರು ಎಲ್ಲರೂ ಒಟ್ಟು ಮಾಡಿ ಇದನ್ನು ಕೊಡ್ತಾರೆ, ಅಕ್ಕಿಯನ್ನು ಕೊಡ್ತಾರೆ. ಬಂದಂಥ ಚೆರುವನ್ನು ಅದು ಇಲ್ಲಿ ಬೇಯಿಸ್ತೇವೆ ನಾವು. ಇಲ್ಲೇ ತಂದು ಒಬ್ಬರು ಇಲ್ಲೊಂದು ಕುಟುಂಬ ಇದೆ, ಆ ಚೆರುವನ್ನು ಬೇಯಿಸ್ಕೊಡೋ ಕುಟುಂಬನೇ ಒಂದಿದೆ, ದೇವೇಂದ್ರ ಅಂತೇಳಿ. ಅವರ ಕುಟುಂಬದವರು ಬೇಯಿಸ್ಕೊಟ್ಟು ಆನಂತರ ಈ ಪೂಜಾರಿ ಅವರು ಈ ಒಂದು ತಗೊಂಡು ಹೋಗ್ತಾರೆ, ಎಲ್ಲ ಕಡೆನೂ ಹಾಕಿ ಬರ್ತಾರೆ, ಎಲ್ಲ ಕಡೆಗೆ ಹಾಕಿ ಬರ್ತಾರೆ. ಧನ್ಯವಾದ ನಿಮ್ಮ ಈ ಒಂದು ಮಾಹಿತಿಗೆ. ಥ್ಯಾಂಕ್ಸ್. ಹಾಗೆ ಸ್ನೇಹಿತರೆ, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಹಾಗೆ ಕಮೆಂಟನ್ನು ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.